8,000 ಆಹ್ವಾನಗಳಿದ್ದು ಒಟ್ಟು 8,000 ಜನರನ್ನು ಅಳೆದು ತೂಗಿ ಆಹ್ವಾನಿಸಲಾಗಿತ್ತು. ನೋಡಿ, ಮೋದಿ ಇದ್ದಾರೆ, ಅಮಿತ್ ಶಾ ಇಲ್ಲ, ರಾಜನಾಥ್ ಸಿಂಗ್ ಇಲ್ಲ, ನರೇಂದ್ರ ಮೋದಿಯವರ ಸಚಿವ ಸಂಪುಟದ ಸದಸ್ಯರಿಗೆ ಆಹ್ವಾನ ಇರಲಿಲ್ಲ, ಬಹುತೇಕ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇಲ್ಲ. ಅಳೆದು ತೂಗಿ ಅಂದರೆ ಹಂಗೆ 150ಕ್ಕೂ ಹೆಚ್ಚು ಸಂಪ್ರದಾಯಗಳನ್ನು ಅನುಸರಿಸುವ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳ ಮುಖಂಡರನ್ನು ಕರೆಯಲಾಗಿತ್ತು. ಮತ್ತು ಕ್ಷೇತ್ರಗಳ ಬೇರೆ ಬೇರೆ ಅಂದರೆ ಕ್ರೀಡೆ, ಸಿನಿಮಾ, ಶಿಲ್ಪಕಲೆ, ಉದ್ಯಮ, ಅವರವರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರಿಗೆ ಆಹ್ವಾನ ಕೊಡಲಾಗಿತ್ತು. ಕೆಲವು ರಾಜಕಾರಣಿಗಳು ಕೂಡ ಇದ್ದರು. ಯಾರ್ಯಾರು ಬಂದಿದ್ದರು? ದೇವೇಗೌಡರಿದ್ದರು, ಕುಮಾರಸ್ವಾಮಿ ಅವರಿದ್ದರು, ನಿಖಿಲ್ ಇದ್ದರು, ಚಂದ್ರಬಾಬು ನಾಯ್ಡು ಬಂದಿದ್ದರು, ರವಿಶಂಕರ್ ಪ್ರಸಾದ್ ಇದ್ದರು. ಸಚಿವ ಸಂಪುಟದ ಸದಸ್ಯರ ಪೈಕಿ ಒಂದೊಂದು ಲೆಕ್ಕಾಚಾರದಲ್ಲಿ ಕೊಡಲಾಗಿತ್ತು. ಕಾನೂನು ಹೋರಾಟದ ಪ್ರತಿನಿಧಿಯಾಗಿ ರವಿಶಂಕರ್ ಪ್ರಸಾದ್ ಕಾನೂನು ಸಚಿವರು ಬಂದಿದ್ದರು. ಅನಿಲ್ ಕುಂಬ್ಳೆ ಇದ್ದರು, ಕ್ರೀಡಾ ಜಗತ್ತಿನಲ್ಲಿ ವೆಂಕಟೇಶ್ ಪ್ರಸಾದ್ ಇದ್ದರು, ಸಚಿನ್ ತೆಂಡೂಲ್ಕರ್ ಇದ್ದರು, ರವೀಂದ್ರ ಜಡೇಜಾ ಇದ್ದರು, ಸೈನಾ ನೆಹವಾಲ್ ಇದ್ದರು. ಆ ಚಿತ್ರನಟರ ದೊಡ್ಡ ದಂಡಿತ್ತು ಬಿಡಿ. ಅಮಿತಾಬ್ ಬಚ್ಚನ್, ರಜನಿಕಾಂತ್, ಚಿರಂಜೀವಿ, ಪವನ್ ಕಲ್ಯಾಣ್, ಕರ್ನಾಟಕದಿಂದ ರಿಷಬ್ ಶೆಟ್ಟರ್ ಇದ್ದರು, ನಿಖಿಲ್, ರಾಮ್ ಚರಣ್ ತೇಜ, ಜಾಕಿ ಶ್ರಾಫ್, ಕತ್ರೀನಾ ಕೈಫ್, ವಿಕ್ಕಿ ಕೌಶಲ್, ರಣಬೀರ್ ಸಿಂಗ್, ಹೇಮಾ ಮಾಲಿನಿ, ಆಲಿಯಾ ಭಟ್, ಕಂಗನಾ ರನೌತ್, ರೋಹಿತ್ ಶೆಟ್ಟಿ, ಆಯುಷ್ಮಾನ್ ಖುರಾನಾ, ಅನುಪಮ್ ಖೇರ್. ಉದ್ಯಮಿಗಳ ಪೈಕಿ ಮುಖೇಶ್ ಅಂಬಾನಿ ಕುಟುಂಬ ಸಮೇತರಾಗಿ ಬಂದಿದ್ದರು, ಅನಿಲ್ ಅಂಬಾನಿ ಬಂದಿದ್ದರು, ಸುನಿಲ್ ಭಾರತಿ ಮಿತ್ತಲ್ ಇದ್ದರು, ಕುಮಾರ್ ಮಂಗಳಂ ಬಿರ್ಲಾ ಇದ್ದರು, ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷರು ಕುಮಾರ್ ಮಂಗಳಂ ಬಿರ್ಲಾ ಇದ್ದರು, ಸೋನು ನಿಗಮ್, ಶಂಕರ್ ಮಹಾದೇವನ್, ಕೈಲಾಶ್ ಖೇರ್ ಇದ್ದರು, ಗಾಯಕರು. ಸ್ವಾಮೀಜಿಗಳ ಪೈಕಿ ಪ್ರಮುಖರು ಅಂದರೆ ಬಾಬಾ ರಾಮದೇವ್, ಭಾಗೇಶ್ವರ ಧಾಮ್, ಧೀರೇಂದ್ರ ಶಾಸ್ತ್ರಿ, ವೀರೇಂದ್ರ ಹೆಗಡೆ ಅವರಿದ್ದರು. ಕರ್ನಾಟಕದಿಂದಲೇ ಬೇರೆ ಬೇರೆ ಪೀಠಗಳ ಸ್ವಾಮೀಜಿಗಳಲ್ಲಿದ್ದರು. ಪ್ರಸನ್ನಾನಂದಪುರಿ ಸ್ವಾಮೀಜಿ ವಾಲ್ಮೀಕಿ ಗುರುಪೀಠದಿಂದ, ವಚನಾನಂದ ಸ್ವಾಮೀಜಿ ಹರಿಹರ ಪಂಚಮಸಾಲಿ ಪೀಠ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಬೋವಿ ಗುರುಪೀಠದಿಂದ ಹೋಗಿದ್ದರು, ನಿರಂಜನಾನಂದಪುರಿಗಳು ಕಾಗಿನೆಲೆ ಪೀಠದಿಂದ, ಶಾಂತವೀರ ಸ್ವಾಮೀಜಿ ಕುಂಚಟಿಗ ಗುರುಪೀಠದಿಂದ, ಮಾದಾರ ಚೆನ್ನಯ್ಯ ಗುರುಪೀಠದ ಸ್ವಾಮೀಜಿ ಇದ್ದರು, ಭಗೀರಥ ಗುರುಪೀಠದ ಸ್ವಾಮೀಜಿ ಇದ್ದರು, ಜಯಮೃತ್ಯುಂಜಯ ಶ್ರೀಗಳಿದ್ದರು ಕೂಡಲ ಸಂಗಮದವರು, ನಿರ್ಮಲಾನಂದ ಶ್ರೀಗಳು ಆದಿಚುಂಚನಗಿರಿ ಪೀಠದಿಂದ, ವೀರೇಂದ್ರ ಹೆಗ್ಗಡೆ ಅವರಿದ್ದರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ರಾಜ್ಯಸಭಾ ಸದಸ್ಯರು. ಅದ್ವಾನಿ ಅವರಿರಲಿಲ್ಲ, ಮುರಳಿ ಮನೋಹರ್ ಜೋಶಿ ಅವರಿರಲಿಲ್ಲ. ಅವರು ಬರ್ತಾರೆ ಅನ್ನೋದಾದರೆ ವಿಶೇಷ ವಿಮಾನದ ವ್ಯವಸ್ಥೆನಾದರೂ ಮಾಡೋದಕ್ಕೆ ತಯಾರು ಅಂತ ಟ್ರಸ್ಟ್ನವ್ರು ಹೇಳಿದ್ವಿ, ಇಬ್ಬರು ಬರಲಿಲ್ಲ. ರತನ್ ಟಾಟಾ ಇರಲಿಲ್ಲ, ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ. ಇರದೇ ಇರೋರು ಪಟ್ಟಿ ದೊಡ್ಡದಾಗತ್ತೆ, ತುಂಬ ದೊಡ್ಡ ಪಟ್ಟಿ ಆಗತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ಸೆಲೆಬ್ರಿಟಿಗಳನ್ನು ನೋಡ್ತಾ ಇದ್ನಲ್ಲ ನಾನು, ವಾತಾವರಣ ಹೆಂಗೆ ನೋಡ್ತಾನೆ ಚೇಂಜ್ ಆಗಿಬಿಡುತ್ತಲ್ವ. ಜೈ ಶ್ರೀರಾಮ್ ಅನ್ನುವಂಥದ್ದು ಅತಿರೇಕಿ ಹಿಂದುತ್ವವಾದಿಗಳ ವಾರ್ ಕ್ರೈ ಅನ್ನುವ ವಾತಾವರಣ ಇತ್ತು. ಅತಿರೇಕಿ ಹಿಂದುತ್ವವಾದಿಗಳ ವಾರ್ ಕ್ರೈ ಅದು. ಬಡದಾಟಕ್ಕೆ ಹೋಗುವಾಗ ಜೈ ಶ್ರೀರಾಮ್ ಅಂತಾರೆ ಇವರು ಅಂತ. ಇವತ್ತು ಸೋನು ನಿಗಮ್ ಸಂಗೀತ ಕಾರ್ಯಕ್ರಮ ಮುಗಿಸಿ ಘೋಷಣೆ ಆಗ್ತಾರೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಜಕಾರಣಿಯೊಬ್ಬ ಅಯೋಧ್ಯೆಗೆ ಹೋಗುವಂಥದ್ದೇ ಆತನ ಜಾತ್ಯತೀತ ತತ್ವದ ಮೇಲೆ ಎತ್ತಲಾದ ಪ್ರಶ್ನಾರ್ಥಕ ಚಿಹ್ನೆ ಅನ್ನುವಂತೆ ನೋಡಲಾಗ್ತಾ ಇತ್ತು. ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂತ ಒಬ್ಬ ರಾಜಕಾರಣಿ ಹೇಳಿದ್ರೆ ಹಿ ಈಸ್ ಗಿವಿಂಗ್ ಅ ಪೊಲಿಟಿಕಲ್ ಮೆಸೇಜ್ ಅನ್ನೋ ಭಾವನೆ ಇತ್ತು. ಅಳೆದು ತೂಗಿ 1989 ಚುನಾವಣಾ ಪ್ರಚಾರವನ್ನು ರಾಜೀವ್ ಗಾಂಧಿ ಅಯೋಧ್ಯೆಯಿಂದ ಶುರು ಮಾಡ್ತಾರೆ. ಸರ್ವಸಮ್ಮತಿಯೊಂದಿಗೆ ರಾಮ ಮಂದಿರ ನಿರ್ಮಾಣದ ಪ್ರಯತ್ನ ಮಾಡಲಾಗುವುದು ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತಾರೆ. ಅದರ ಹಿಂದಿನ ಪೊಲಿಟಿಕಲ್ ರೀಸನ್ಸ್ ಏನೇ ಇರಬಹುದು, ಪ್ರಣಾಳಿಕೆಯಲ್ಲಿ ಹಾಕ್ತಾರೆ. ದಟ್ ವಾಸ್ ಲುಕ್ಡ್ ಆಸ್ ಅ ಪೊಲಿಟಿಕಲ್ ಮೆಸೇಜಿಂಗ್. ಇವತ್ತು ನೋಡಿ, ಜೈ ಶ್ರೀರಾಮ್ ಅನ್ನೋದಕ್ಕಾಗಲಿ, ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಲಿ ಯಾವ ಹಿಂಜರಿಕೆನೂ ಇಲ್ಲ. ಈಸ್ ಇಟ್ ಅ ರಿಯಲೈಸೇಷನ್? ಇದು ಧರ್ಮಗಳ ಮಧ್ಯದ ಸಂಘರ್ಷ ಅಲ್ಲ, ಮತಗಳ ಮಧ್ಯದ ಸಂಘರ್ಷ ಅಲ್ಲ. ದಿಸ್ ಇಸ್ ನಾಟ್ ಅ ಫೈಟ್ ಬಿಟ್ವೀನ್ ಧರ್ಮ ಆ್ಯಂಡ್ ರಿಲಿಜನ್. ದಿಸ್ ಇಸ್ ಸಿವಿಲೈಸೇಷನಲ್ ಮ್ಯಾಟರ್ ಅನ್ನುವಂಥ ರಿಯಲೈಸೇಷನ್ ಆಗಿದ್ದಕ್ಕೆ ಇದು ಬಂದಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.